ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ರಾತ್ರಿಯೇ ಮರಣೋತ್ತರ ಪರೀಕ್ಷೆ ಎಲ್ಲ ಮುಗಿದಾಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ತಡರಾತ್ರಿಯೇ ಮೃತದೇಹಗಳೊಂದಿಗೆ ಮೈಸೂರಿಗೆ ತೆರಳಿದ್ದಾರೆ ಕುಟುಂಬಸ್ಥರು. ಈ ನಡುವೆ ಬೀಚ್ ರೆಸಾರ್ಟ್ನ ಪರ್ಮಿಷನ್ ತಾತ್ಕಾಲಿಕವಾಗಿ ರದ್ದಾಗಿದೆ, ಸೀಲ್ ಡೌನ್ ಮಾಡಿದ್ದಾರೆ. ರೆಸಾರ್ಟ್ ಉದ್ದಿಮೆ ಪರವಾನಗಿ ರದ್ದುಪಡಿಸಿದೆ ಉಳ್ಳಾಲ ಪುರಸಭೆ. ರೆಸಾರ್ಟ್ ಮಾಲೀಕ ಮನೋಹರ್ ಮತ್ತು ಮ್ಯಾನೇಜರ್ ಭರತ್ ಅಂತಕ್ಕಂಥವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇಷ್ಟು ವಿಚಾರಗಳು. ರೆಸಾರ್ಟ್ ಉದ್ದಿಮೆಯ ಪರವಾನಗಿಯನ್ನು ಉಳ್ಳಾಲ ಪುರಸಭೆ ರದ್ದುಪಡಿಸಿದೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಸೂಕ್ತವಾದಂತಹ ಅಲ್ಲಿ ಮುಂಜಾಗ್ರತಾ ಕ್ರಮಗಳು ಇರಲಿಲ್ಲ. ಸ್ವಿಮ್ಮಿಂಗ್ ಪೂಲನ್ನು ಮೇಂಟೈನ್ ಮಾಡೋದಕ್ಕೆ ಒಬ್ಬ ಲೈಫ್ ಗಾರ್ಡ್ ಇರಲಿ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ. ಇಷ್ಟೆಲ್ಲ ರೂಲ್ಸನ್ನು ವೈಲೇಟ್ ಮಾಡಿದ್ರಿಂದನೇ ಅಲ್ಲಿ 3 ಯುವತಿಯರ ಸಾವಾಗಿದ್ದು. ಹಾಗಾಗಿ ಸದ್ಯಕ್ಕೆ ಇಷ್ಟು ಕ್ರಮವನ್ನು ತಗೊಂಡಿದ್ದಾರೆ. ನಿನ್ನೆ ಅಧಿಕಾರಿಗಳೆಲ್ಲ ಸ್ಪಾಟ್ ವಿಸಿಟ್ ಮಾಡಿದರು. ಪೊಲೀಸರು ಮತ್ತು ಉಪವಿಭಾಗಾಧಿಕಾರಿ ಇವರೆಲ್ಲರೂ ಕೂಡ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ನೋಡಿ ಅದಾದ ನಂತರ ಈಗ ಸದ್ಯಕ್ಕೆ ಕ್ರಮವನ್ನು ತಗೊಂಡಿದ್ದಾರೆ, ಸೀಲ್ ಡೌನ್ ಮಾಡಿದ್ದಾರೆ. ಇನ್ಯಾರೂ ಕೂಡ ಆ ಬೀಚ್ ರೆಸಾರ್ಟ್ಗೆ ಸದ್ಯಕ್ಕೆ ಹೋಗೋ ಹಾಗಿಲ್ಲ. ಆಮೇಲೆ ಮುಂದೆ ನೋಡೋಣ ಏನು ಕ್ರಮ ತಗೋತಾರೆ, ಏನು ಎತ್ತ ಅಂತ. ಬಟ್ ಅನ್ಯಾಯವಾಗಿ 3 ಜನ ಹುಡುಗಿರು ನಿನ್ನೆ ಸಾವನ್ನಪ್ಪಿದ್ದು. ಎಲ್ಲ ಮೈಸೂರು ಮೂಲದವರು. ಇನ್ನೊಂದು ವರ್ಷ ಓದಿದರೆ ಎಲ್ಲ ಎಂಜಿನಿಯರ್ಸ್ ಆಗ್ತಾಯಿದ್ರು. ವೀಕೆಂಡ್ಗೆ ಅಂತಂದ್ಬಿಟ್ಟು ಅವರು ಮಂಗಳೂರಿಗೆ ಹೋಗಿ ಈ ಥರದ ಪರಿಸ್ಥಿತಿಗೆ ತುತ್ತಾದರು. ತುಂಬ ಅನ್ಯಾಯ. ಸ್ವಿಮ್ಮಿಂಗ್ ಯಾವುದೋ ಕೆರೆನೋ ಬಾವಿನೋ ಸಮುದ್ರನೋ ಆಗಿದ್ರು ಒಂಥರ, ಸ್ವಿಮ್ಮಿಂಗ್ ಪೂಲಲ್ಲಿ ಮೃತಪಟ್ಟಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮಂಗಳೂರು ಪ್ರತಿನಿಧಿ ಸುಕ್ಪಾಲ್ ಅವರಿಂದ ಪಡ್ಕೊಂಡೆ. ಸುಕ್ಪಾಲ್, ಇವಾಗ ದುರಂತ ಅಂತೂ ನಡೆದೋಯ್ತು. ದುರಂತದ ನಂತರದ ಬೆಳವಣಿಗೆಗಳು ಇಲ್ಲಿ ತನಕ ಏನೇನಾಗಿದೆ? ಅರವಿಂದ್, ಈ 3 ಯುವತಿಯರು ಮೃತಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮೈಸೂರಿನಲ್ಲಿ ಮಾಡಲಾಗ್ತಾ ಇದೆ. ಅವರ ಇಲ್ಲಿ ಪೋಸ್ಟ್ ಮಾರ್ಟಮನ್ನು ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಿನ್ನೆ ತಡರಾತ್ರಿ ಮಾಡಲಾಗಿದೆ. ಸುಮಾರು 3 ಗಂಟೆ ಬೆಳಗಿನ ಜಾವ ಇಲ್ಲಿಂದ ಮೈಸೂರಿಗೆ ಅವರ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗಿದೆ. ಅವರ ಮನೆಯವರೆಲ್ಲರೂ ಮಂಗಳೂರಿಗೆ ಬಂದಿದ್ದರು. ಇಲ್ಲಿ ಇದ್ದಂಥ ಕೆಲವೊಂದು ಪ್ರೊಸೀಜರ್ಗಳೇನಿತ್ತು ಅದನ್ನೆಲ್ಲ ಮಾಡಿದ್ದಾರೆ. ಆ ಬಳಿಕ ಈ ಪ್ರಕರಣದ ಸಂಬಂಧಪಟ್ಟಾಗೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲೂ ಅವರು ಪ್ರಕರಣವನ್ನು ದಾಖಲಿಸಿದ್ದಾರೆ, ಈ 3 ಯುವತಿಯವರ ಮನೆಯವರು. ಹಾಗಾಗಿ ಈ ಪ್ರಕರಣದ ಆಧಾರದ ಮೇಲೆ ಈಗಾಗಲೇ ಈ ಒಂದು ರೆಸಾರ್ಟ್ನ ಮಾಲಕ ಮನೋಹರ್ ಪುತ್ರನ್ ಮತ್ತು ಮ್ಯಾನೇಜರ್ ಭರತ್ ಎನ್ನುವಂಥ ಇಬ್ಬರನ್ನು ಪೊಲೀಸರು ಬಂಧಿಸಿರುವಂಥದ್ದು. ಅದರ ಜೊತೆಗೆ ನಿನ್ನೆ ಅಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಈ ಒಂದು ರೆಸಾರ್ಟಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿರುವಂಥ ಕೆಲವೊಂದು ನ್ಯೂನ್ಯತೆಗಳನ್ನು ಗಮನಿಸಿದ್ದಾರೆ. ಹೀಗಾಗಿ ಈ ಒಂದು ರೆಸಾರ್ಟ್ ಏನಿದೆ ಇದು ಇದರ ಪರವಾನಗಿಯನ್ನು ರದ್ದು ಮಾಡಲಾಗಿದೆ, ಟ್ರೇಡ್ ಲೈಸೆನ್ಸನ್ನು ರದ್ದು ಮಾಡಲಾಗಿದೆ. ಜೊತೆಗೆ ಪ್ರವಾಸೋದ್ಯಮದ ಲೈಸೆನ್ಸ್ ಏನಿತ್ತು ಅದನ್ನು ರದ್ದು ಮಾಡಲಾಗಿದೆ. ಈಗ ಸದ್ಯದ ಮಟ್ಟಿಗೆ ಅದನ್ನು ಸೀಲ್ ಡೌನ್ ಮಾಡಲಾಗಿದೆ. ತನಿಖೆ ಆಗಬೇಕಾಗುತ್ತೆ, ಆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ. ಇದರಲ್ಲಿ ಪ್ರಮುಖವಾಗಿ ರೆಸಾರ್ಟ್ನವರ ನಿರ್ಲಕ್ಷ್ಯವೇ ಕಾರಣ ಅನ್ನುವಂಥದ್ದು ಎಲ್ಲ ರೀತಿಯಾದಂಥ ತನಿಖೆಯಲ್ಲೂ ಬಹಿರಂಗಗೊಂಡಿದೆ. ಒಬ್ಬ ಕನಿಷ್ಠ ಅಲ್ಲಿ ಒಬ್ಬ ಲೈಫ್ ಗಾರ್ಡನ್ನು ಇಡಬೇಕಿತ್ತು ಅಥವಾ ಸೆಕ್ಯೂರಿಟಿ ಗಾರ್ಡನ್ನು ಇಡಬೇಕಿತ್ತು. ಯಾವುದೇ ಒಂದು ರೆಸಾರ್ಟ್ನ ಒಂದು ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಅದನ್ನು ಮೇಂಟೈನ್ ಮಾಡುವಂಥ ವ್ಯಕ್ತಿ ಅಲ್ಲಿರಬೇಕಾಗುತ್ತೆ. ಆದರೆ ಅದು ಇಲ್ಲದೇ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅಲ್ಲಿ CC ಕ್ಯಾಮ್ರಾದಲ್ಲಿ ಎಲ್ಲವೂ ದಾಖಲಾಗಿದೆ. ಹಾಗಾಗಿ ಸುಮಾರು 4 ನಿಮಿಷಗಳ ಕಾಲ ಈ 3 ಯುವತಿಯರು ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಒದ್ದಾಟಗಳನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಅಲ್ಲಿನ ಸಂಬಂಧಪಟ್ಟಂಥ ಸಿಬ್ಬಂದಿಗಳಾಗಲಿ ಅಥವಾ ಲೈಫ್ ಗಾರ್ಡ್ ಆಗಲಿ ಅಥವಾ ಸೆಕ್ಯೂರಿಟಿ ಗಾರ್ಡ್ ಆಗಲಿ ಯಾರೂ ಸ್ಥಳಕ್ಕೆ ಬಂದಿಲ್ಲ. ಹೀಗಾಗಿ ಇದು ಸಂಪೂರ್ಣವಾಗಿ ರೆಸಾರ್ಟ್ನ ನಿರ್ಲಕ್ಷ್ಯಕ್ಕೆ ಈ 3 ಬಲಿಯಾಗಿರುವಂಥದ್ದು ಈಗ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಹಾಗಾಗಿ ರೆಸಾರ್ಟ್ನ ಮಾಲಕ ಮತ್ತು ಮ್ಯಾನೇಜರನ್ನು ಬಂಧನಕ್ಕೊಳಪಡಿಸಿರುವಂಥದ್ದು. ಅಲ್ಲಿ ಯಾವುದಾದ್ರೂ ಒಬ್ಬ ಸಿಬ್ಬಂದಿ ಇದ್ದಿದ್ದರೆ ಇವರು 3 ಮಂದಿ ಬದುಕ್ತಾ ಇದ್ರು ಅನ್ನುವಂಥದ್ದು ಮನೆಯವರ ಆರೋಪ. ಮನೆಯವರು ಇದೇ ರೀತಿಯಾದಂಥ ದೂರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಇಬ್ಬರನ್ನ ಬಂಧನ ಮಾಡಿರುವಂಥದ್ದು. ಅರವಿಂದ್. ರೈಟ್ ಸುಕ್ಪಾಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಜೀವ ಅಂತೂ ಹೋಯಿತು. ಅಟ್ಲೀಸ್ಟ್ ಇನ್ನು ಮುಂದಕ್ಕಾದರೂ ಇಂಥ ದುರಂತಗಳು ಸಂಭವಿಸದ ಹಾಗೆ ಒಂದಷ್ಟು ಕ್ರಮಗಳನ್ನ ತಗೊಳ್ಳಿ.